ಹಲೋ ನಮಸ್ತೆ. ಹೋದ ಕ್ಲಾಸ್ನಲ್ಲಿ ಮತ್ತೆ 25 ಜಿ ಕೆ ಕ್ವಶನ್ಗಳನ್ನು ನೋಡಿದ್ವಿ. ಹಾಗೂ ಈ ಕ್ಲಾಸ್ನಲ್ಲಿ 25 ಜಿ ಕೆ ಕ್ವಶನ್ಗಳನ್ನು ನೋಡೋಣ. 25 ಜಿ ಕೆ ಕ್ವಶನ್ ಅಂದ ಮಾತ್ರಕ್ಕೆ 25 ಜಿ ಕೆ ಕ್ವಶನ್ಸ್ ಇರಲ್ಲ. ಸೊ ಇದರಲ್ಲಿ ವಿವರಣೆ ಇರುತ್ತೆ ಅಂದ ಮಾತ್ರಕ್ಕೆ ವಿವರಣೆ ಇರುತ್ತೆ. ಸೊ ನಿಮಗೆ ಏನಿಲ್ಲ ಅಂದ್ರೂ 100ಲಿಂದ 150 ಕ್ವಶನ್ಸ್ ಸಿಗ್ತವೆ. ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಸಿಗ್ತವೆ, ಯಾಕಂದರೆ ಇದರಲ್ಲಿ ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆನಾ? ಫುಲ್ ವಿಡಿಯೋ ನೋಡಿ. ಇವಾಗ ಹೋದ ಕ್ಲಾಸ್ನಲ್ಲಿ ಬಿಟ್ಟಿದ್ವಲ್ಲ 25ನೇ ಕ್ವಶನ್, ಅಂದರೆ ಭಾರತದ ಅಂದರೆ ಇಂಡಿಯಾದ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತಂದು ಯಾರನ್ನ ಕರಿತೀವಿ ಅಂತಂದರೆ ಕೈಲಾಶ್ ಸಂಕಾಲ್. ಓಕೆನಾ? ಕೈಲಾಶ್ ಸಂಕಾಲ್ ಅವ್ರನ್ನ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಕರಿತೀವಿ. ಓಕೆನಾ? ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಲ್ಲಿದೆ? ಡೆಹ್ರಾಡೂನ್, ದೆಹಲಿ, ಪ್ರಯಾಗ್ರಾಜ್ ಮತ್ತು ಕೋಲ್ಕತ್ತಾ. ನೀವು ಗೆಸ್ ಮಾಡಬೇಕು. ಇಷ್ಟು ಆಪ್ಷನ್ಸ್ ಹೇಳೋಷ್ಟೊತ್ತಿಗೆ ಗೆಸ್ ಮಾಡಿರ್ಬೇಕು. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇರೋದು ಕೋಲ್ಕತ್ತಾದಲ್ಲಿ. ಎಲ್ಲಿ? ಪಶ್ಚಿಮ ಬಂಗಾಳದ ವೆಸ್ಟ್ ಬಂಗಾಲ್ನ ಕೋಲ್ಕತ್ತಾದಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೆ. ಇದು 1851ರಲ್ಲಿ ಸ್ಥಾಪಿಸಲಾಯಿತು. ಇದು ಭಾರತದ ಅತ್ಯಂತ ಹಳೆಯ ವೈಜ್ಞಾನಿಕ ಸಂಸ್ಥೆಗಳಲ್ಲಿ ಒಂದು. ಇದರ ಮುಖ್ಯ ಕಚೇರಿ ಇರೋದು ಕೋಲ್ಕತ್ತಾದಲ್ಲಿ. ಇದರ ಕೆಲಸ ಏನಪ್ಪ ಅಂತಂದರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ್ದು ದೇಶದ ಖನಿಜ ಸಂಪತ್ತು ಮತ್ತು ಭೂಗರ್ಭಗಳ ಅಧ್ಯಯನ. ಖನಿಜ ಸಂಪತ್ತು ಮೀನ್ಸ್ ವಜ್ರ, ಬಂಗಾರ ಈ ಥರ ಏನಾದರೂ ಇದ್ದರೆ ಅದನ್ನು ಹುಡುಕಾಡೋದು. ಇದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ. ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತಂದ್ರೆ ಸರ್ವೆ ಆಫ್ ಇಂಡಿಯಾ ಅಂತಂದಿದೆ. ಇದು ಭಾರತ ಅಧಿಕೃತ ನಕ್ಷೆ ತಯಾರಿಸುವ ಸಂಸ್ಥೆ. ಇದು ಭಾರತದಲ್ಲಿ ಒಂದೇ ಇದೆ. ಇದು ಎಲ್ಲಿದೆ ಅಂತಂತಂದರೆ ಡೆಹ್ರಾಡೂನ್ ಇದೆಲ್ಲ ಉತ್ತರಾಖಂಡದ ಡೆಹ್ರಾಡೂನ್, UK ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ಇದೆ. ಇದು 1767ರಲ್ಲಿ ಸ್ಥಾಪಿಸಲಾಯಿತು. ದೇಶದ ಭೂಮಿಯ ಅಂದರೆ ಮ್ಯಾಪಿಂಗ್ ಮತ್ತು ಸರ್ವೆನ ಇದು ಮಾಡುತ್ತೆ. ಓಕೆನಾ? ನೆಕ್ಸ್ಟ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯಾನೋಗ್ರಫಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯಾನೋಗ್ರಫಿ ಎಲ್ಲಿದೆ? ಲಕ್ಷದ್ವೀಪ, ಕವರಟ್ಟಿ, ಗೋವಾ, ಪೋರ್ಟ್ ಬ್ಲೇರ್ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್, ಕೊಚ್ಚಿ. ಇದಿರೋದು ಗೋವಾದಲ್ಲಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯಾನೋಗ್ರಫಿ ಇರೋದು ಗೋವಾದಲ್ಲಿ. 1966ರಲ್ಲಿ ಸ್ಥಾಪಿಸಲಾಯಿತು. ಇದು ಗೋವಾದಲ್ಲಿ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇದರ ಅಡಿಯಲ್ಲಿ ಅದು ಕೆಲಸ ಮಾಡುತ್ತೆ. ಓಕೆನಾ? ಈ ಸಂಸ್ಥೆ ಅಡಿಯಲ್ಲಿ ಅದು ಕೆಲಸ ಮಾಡುತ್ತೆ. ಇದರ ಮೇನ್ ಅಧ್ಯಯನ ಅಂದರೆ ಹವಳ ದ್ವೀಪಗಳು, ಕೋರಲ್ ರೀಫ್ಸ್ ಇದಾವಲ್ಲ, ಅದರ ಬಗ್ಗೆ ಇದು ಅಧ್ಯಯನ ಮಾಡುತ್ತೆ. ಮತ್ತು ಸಮುದ್ರ ಪರಿಸರ, ಮ್ಯಾರಿನ್ ಎಕೋಸಿಸ್ಟಮ್ನ ಸಂಶೋಧನೆ ಮಾಡುತ್ತೆ. ಹವಳಗಳ ಬೆಳವಣಿಗೆ, ನಾಶ ಮತ್ತು ಕೋರಲ್ ಬ್ಲೀಚಿಂಗ್ ಇದರ ಬಗ್ಗೆ ಅಧ್ಯಯನ ಮತ್ತು ಸಮುದ್ರ ಮಾಲಿನ್ಯ ಪರಿಣಾಮಗಳ ಬಗ್ಗೆ ವಿಶ್ಲೇಷಣೆ ಇದು ಮಾಡುತ್ತೆ. ನೆಕ್ಸ್ಟ್, ಭಾರತೀಯ ಆಲೂಗಡ್ಡೆ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಹಿಮಾಚಲ ಪ್ರದೇಶದ ಶಿಮ್ಲಾ, ಉತ್ತರ ಪ್ರದೇಶದ ವಾರಣಾಸಿ, ಮಧ್ಯಪ್ರದೇಶದ ಭೋಪಾಲ್, ರಾಜಸ್ಥಾನದ ಉದಯಪುರ. ಶಿಮ್ಲಾದಲ್ಲಿ ಆಲೂಗಡ್ಡೆ ಸಂಶೋಧನಾ ಸಂಸ್ಥೆ ಇದೆ. ಇದು ಕೇಂದ್ರ ಕಾಫಿ ಸಂಶೋಧನಾ ಸಂಸ್ಥೆ ಬಾಳೆಹೊನ್ನೂರು, ಇದು ಚಿಕ್ಕಮಗಳೂರು ನಮ್ಮ ಕರ್ನಾಟಕದಲ್ಲಿದೆ. ಕೇಂದ್ರ ತೋಟಗಾರಿಕಾ ಬೆಳೆ ಸಂಶೋಧನಾ ಸಂಸ್ಥೆ ಕಾಸರಗೋಡು ಕೇರಳದಲ್ಲಿದೆ. ಅಕ್ಕಿ ಸಂಶೋಧನಾ ಸಂಸ್ಥೆ ಒಡಿಶಾ ಕಟಕ್ದಲ್ಲಿದೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನ ಹೆಸರುಘಟ್ಟ ಇದೆಯಲ್ಲ ಅಲ್ಲಿದೆ. ಸಮುದ್ರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆ ಕೊಚ್ಚಿ ಕೇರಳದಲ್ಲಿದೆ. ರಾಷ್ಟ್ರೀಯ ಹಾಲು ಸಂಶೋಧನಾ ಸಂಸ್ಥೆ ಕರ್ನಾಲ್ ಹರಿಯಾಣದಲ್ಲಿದೆ. ಭಾರತೀಯ ಮೆಕ್ಕೆಜೋಳ ಸಂಶೋಧನಾ ಸಂಸ್ಥೆ ಮಂಡ್ಯ ನಮ್ಮ ಕರ್ನಾಟಕದಲ್ಲಿ ಮಂಡ್ಯದಲ್ಲಿದೆ. ನೆಲಗಡಲೆ ಸಂಶೋಧನಾ ಸಂಸ್ಥೆ ಇರೋದು ಗುಜರಾತ್ನಲ್ಲಿ. ಓಕೆನಾ? ನೆಕ್ಸ್ಟ್, ಜಿಲ್ಲಾ ರಸ್ತೆಗಳನ್ನು ಯಾವ ಬಣ್ಣದಿಂದ ಗುರುತಿಸಲಾಗುತ್ತದೆ? ಇವನು ಕೇಳಿದರೆ ಕ್ವಶನ್ಸ್ ಕೇಳಿದ್ದಕ್ಕೆ ಆಗ್ತಾ ಇರೋದು ಕಪ್ಪು ಮತ್ತು ಬಿಳಿ, ಹಳದಿ ಮತ್ತು ಬಿಳಿ, ಕೇಸರಿ ಮತ್ತು ಬಿಳಿ, ಹಸಿರು ಮತ್ತು ಬಿಳಿ. ಯಾವ ಬಣ್ಣದಿಂದ ಜಿಲ್ಲಾ ರಸ್ತೆಗಳನ್ನು ಗುರುತಿಸ್ತೀವಿ ನಾವು? ಕಪ್ಪು ಮತ್ತು ಬಿಳಿ ಇದಿದಲ್ಲ, ಅಂದರೆ ಈ ರೀತಿ ಇರ್ತದೆ ನೋಡಿ, ಈ ರೀತಿ ಇರುತ್ತೆ. ಇಲ್ಲಿ ಕಿಲೋಮೀಟರ್ ಹೆಸರು, ಯಾವ ಊರಿನ ಹೆಸರು ಮತ್ತು ಕಿಲೋಮೀಟರ್ ಈ ರೀತಿ ಹಾಕಿರ್ತಾರಲ್ಲ ಇದೆ. ರಾಷ್ಟ್ರೀಯ ಹೆದ್ದಾರಿನ ಹಳದಿ ಮತ್ತು ಬಿಳಿ ಬಣ್ಣದಿಂದ ಗುರುತಿಸ್ತೀವಿ. ರಾಜ್ಯ ಹೆದ್ದಾರಿನ ಹಸಿರು ಮತ್ತು ಬಿಳಿ ಬಣ್ಣದಿಂದ ಗುರುತಿಸ್ತೀವಿ. ಜಿಲ್ಲಾ ರಸ್ತೆಯನ್ನು ಕಪ್ಪು ಅಥವಾ ಬೂದು ಬಿಳಿ ಬಣ್ಣದ ಮೇಲ್ಗಳು, ಕಪ್ಪು ಮತ್ತು ಬೂದು ಮೇಲೆ ಕಪ್ಪು ಬಣ್ಣ ಅಥವಾ ಬೂದು ಬಣ್ಣ, ಕೆಳಗಡೆ ಬಿಳಿ ಇರುತ್ತೆ. ಗ್ರಾಮೀಣ ರಸ್ತೆ ಕಿತ್ತಳೆ ಮತ್ತು ಬಿಳಿ ಬಣ್ಣ, ಕಿತ್ತಳೆ ಅಥವಾ ಆರೆಂಜ್ ಅಥವಾ ಕೇಸರಿ ಬಣ್ಣ ಅಂತಲೂ ಕರೀತಾರೆ. ನೆಕ್ಸ್ಟ್,
ನೈಟ್ರಿಕ್ ಆಮ್ಲದ ರಾಸಾಯನಿಕ ಸಮೀಕರಣ. ಓಕೆನಾ, NO3 HNO3 NH3. ಓಕೆ, ನೈಟ್ರಿಕ್ ಆಮ್ಲದ ರಾಸಾಯನಿಕ ಸಮೀಕರಣ ಯಾವುದು? HNO3. ಓಕೆನಾ, HNO3 ಇದು ನೈಟ್ರಿಕ್ ಆಮ್ಲದ ರಾಸಾಯನಿಕ ಸಮೀಕರಣ. ಇದರಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರ ಭಾಳ, ಸೊ ಇದನ್ನ ಅದಕ್ಕೆ ಹಾಕಿರೋದು. ಮತ್ತು ನೈಟ್ರೋಜನ್ ಸೈಕಲ್ ಇದೆ, ಸೊ ಅದ್ರ ಬಗ್ಗೆ ಜಸ್ಟ್ ಒಂದು ವೀಡಿಯೋ ಮಾಡ್ತೀನಿ, ಒಂದು 3 to 4 ಮಿನಿಟ್ ಆಗ್ಬೋದು ಮೇ ಬಿ. ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ, ನೋಡ್ಕೊಂಬನ್ನಿ. ಇನ್ನೂ ಮಾಡ್ತೀನಿ. ನೆಕ್ಸ್ಟ್ NH3 ಅಂತಂದರೆ ಅಮೋನಿಯಾ, NO ಅಂತಂದರೆ ನೈಟ್ರಿಕ್ ಆಕ್ಸೈಡ್ ಬೇಡ್ರಿ, ನೈಟ್ರಿಕ್ ಆಮ್ಲ ಬೇರೆ. ಓಕೆನಾ, NO2 ನೈಟ್ರೋಜನ್ ಡೈ ಆಕ್ಸೈಡ್, NO2 ಇದು ನೈಟ್ರೇಟ್ ಬೇರೆ, ನೈಟ್ರೇಟ್ ಅಂತಂದರೆ NO3. ಓಕೆನಾ, NO3 ನೈಟ್ರೈಟ್ ಅಂದರೆ NO2. ಓಕೆನಾ, HNO3 ನೈಟ್ರಿಕ್ ಆಮ್ಲ. ಓಕೆನಾ, NO3 ಇಲ್ಲಿ ಹೇಳಿದ್ನಲ್ಲ, NO3 ನೈಟ್ರೇಟ್. ವಾಯುಮಂಡಲದಲ್ಲಿ 78% ನೈಟ್ರೋಜನ್ ಇದೆ. ಓಕೆನಾ, ನೆಕ್ಸ್ಟ್ ಕೆಳಗಿನ ಯಾವ ಹಾರ್ಮೋನ್ ರಕ್ತದಲ್ಲಿ ಕ್ಯಾಲ್ಸಿಯಂ ಮಟ್ಟವನ್ನು ಹೆಚ್ಚಿಸುತ್ತದೆ? ಯಾವ ಹಾರ್ಮೋನ್ ಕ್ಯಾಲ್ಸಿಯಂ ಮಟ್ಟವನ್ನು ಹೆಚ್ಚಿಗೆ ಮಾಡುತ್ತೆ? ಥೈರಾಕ್ಸಿನ್, ಇನ್ಸುಲಿನ್, ಪ್ಯಾರಾಥಾರ್ಮೋನು ಮತ್ತು ಗ್ಲುಕಗಾನ್. ಪ್ಯಾರಾಥಾರ್ಮೋನ್ ಏನಿದೆ, ಇದು ಬಿಡುಗಡೆ ಆಗೋದಿಲ್ಲ ಅಂತಂದರೆ ಪ್ಯಾರಾಥೈರಾಯ್ಡ್ ಗ್ರಂಥಿ ಇದೆಲ್ಲ ಕುತ್ತಿಗೆಯಲ್ಲಿರುವ ಸಣ್ಣ ಗ್ರಂಥಿ. ಅಂದರೆ ಪ್ಯಾರಾಥೈರಾಯ್ಡ್ ಗ್ರಂಥಿಯಲ್ಲಿರ್ತದೆ. ಥೈರಾಯ್ಡ್ ಗ್ರಂಥಿ ಏನಿದೆ ನೋಡಿ, ಥೈರಾಯ್ಡ್ ಗ್ರಂಥಿ ನಮ್ಮ ಕುತ್ತಿಗೆಯಲ್ಲಿ, ಅದರ ಹಿಂದೆ ಸ್ವಲ್ಪ ಪಕ್ಕದಲ್ಲಿ ಪ್ಯಾರಾಥೈರಾಯ್ಡ್ ಗ್ರಂಥಿ ಇದೆ. ಇದು ಎಲುಬಿನಿಂದ ಕ್ಯಾಲ್ಸಿಯಂ ಹೊರಬಂದು ರಕ್ತಕ್ಕೆ ಸೇರುತ್ತದೆ. ವಿಟಮಿನ್ ಡಿ ಯನ್ನು ಸಕ್ರಿಯಗೊಳಿಸಿ ಆಹಾರದಿಂದ ಕ್ಯಾಲ್ಸಿಯಂ ಶೋಷಣೆ ಹೆಚ್ಚಿಸುತ್ತದೆ. ಎಲುಬಿನಿಂದ ಹೆಚ್ಚು ಕ್ಯಾಲ್ಸಿಯಂ ಹೊರಬರುತ್ತದೆ. ಒಂದು ವೇಳೆ ಏನಾದರೂ ಎಲುಬಿನಿಂದ ಕ್ಯಾಲ್ಸಿಯಂ ಹೆಚ್ಚು ಹೊರಗೆ ಬಂತಪ್ಪ ಅಂದರೆ, ಹೆಚ್ಚು ಆತಪ್ಪ ಅಂದರೆ, ಈ ಪ್ಯಾರಾಥಾರ್ಮೋನ್ ಹೆಚ್ಚು ಬಿಡುಗಡೆ ಆಗಿ ಎಲುಬಿನಿಂದ ನಮ್ಮ ಎಲುಬಿದಾವಲ್ಲ, ಅಲ್ಲಿಂದ ಜಾಸ್ತಿ ಏನಾದರೂ ಕ್ಯಾಲ್ಸಿಯಂ ಹೊರಗೆ ಬಂದರೆ ಎಲುಬು ದುರ್ಬಲ ಆಗುತ್ತೆ, ರಕ್ತದಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗುತ್ತೆ, ಕಿಡ್ನಿ ಕಲ್ಲು ಆಗುವ ಸಾಧ್ಯತೆ ಹೆಚ್ಚಾಗುತ್ತೆ ಇದರಿಂದ. ಈ ರೀತಿ ಪ್ರೊಸೆಸ್. ಒಂದು ವೇಳೆ ಏನಾದರೂ ಕಡಿಮೆ ಆದರೆ, ರಕ್ತದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆದರೆ ಸ್ನಾಯುಗಳು ಕಂಪನ ಆಗ್ತವೆ, ನರ ಸಮಸ್ಯೆಗಳು ಬರ್ತವೆ. ಓಕೆನಾ, ಕ್ಯಾಲ್ಸಿಟೋನಿನ್ ಏನಿದೆ, ಇದು ರಕ್ತದ ಕ್ಯಾಲ್ಸಿಯಂ ಮಟ್ಟವನ್ನು ಕಡಿಮೆ ಮಾಡುತ್ತೆ. ಆ ಪ್ಯಾರಾಥಾರ್ಮೋನ್ ಹೆಚ್ಚು ಮಾಡುತ್ತೆ, ಇದು ಕ್ಯಾಲ್ಸಿಟೋನಿನ್ ಕಡಿಮೆ ಮಾಡುತ್ತೆ. ಆಲ್ಮೋಸ್ಟ್ ಪ್ಯಾರಾಥಾರ್ಮೋನು ಅದು ಇಡಕ್ಕೆ ಸಮ ಇಡೋಕ್ಕೆ ಪ್ರಯತ್ನ ಪಡುತ್ತೆ. ಅಪೋಪ್ಟೋಸಿಸ್ ಎಂದರೆ ಏನು? ಕೋಶ ವಿಭಜನೆ, ನಿಯಂತ್ರಿತ ಕೋಶ ಮರಣ, ಕೋಶ ವೃದ್ಧಿ, DNA ರಿಪ್ಲಿಕೇಶನ್. ಓಕೆನಾ, ಅಪೋಪ್ಟೋಸಿಸ್ ಅಂತಂದರೆ ನಿಯಂತ್ರಿತ ಕೋಶ ಮರಣ. ಅಂತಂದರೆ ಪ್ರೋಗ್ರಾಮ್ಡ್ ಸೆಲ್ ಡೆತ್. ಇದು ದೇಹಕ್ಕೆ ಬೇಡವಾದ, ಅಂದರೆ ನಮ್ಮ ದೇಹಕ್ಕೆ, ಅಂದರೆ ಒಳಗಿನ ದೇಹಕ್ಕೆ ಬೇಡವಾದ ಅಥವಾ ಹಾನಿಗೊಳಗಾದ ಅಥವಾ ಹಳೆಯ ಕೋಶಗಳನ್ನು ಸ್ವಯಂವಾಗಿ ಮತ್ತು ನಿಯಂತ್ರಿತವಾಗಿ ನಾಶ ಮಾಡುವ ಪ್ರಕ್ರಿಯೆ. ಅಂದರೆ ದೇಹಕ್ಕೆ ಆ ಥರ ಅಗತ್ಯ ಮುಗಿದ ಮೇಲೆ, ಈಗ ಎಕ್ಸಾಂಪಲ್ ಒಂದು ಕೋಶ ಒಂದು ಹೇಳ್ಬಿಡ್ತೀನಿ. ಸಣ್ಣ ಮಗು ಇರಿದ್ದಾಗ ಕೆಲವೊಂದು ಕೋಶಗಳು ಹುಟ್ಕೊಂಡಿರ್ತವೆ. ಸೊ ಆ ಸಣ್ಣ ಮಗು ಸ್ವಲ್ಪ ಬೆಳವಣಿಗೆ ಆಗುವವರೆಗೂ ಕೆಲವೊಂದು ಕೋಶಗಳು ಅದಕ್ಕೆ ಅಗತ್ಯವಾಗಿರುತ್ತೆ. ಒಂದು ವೇಳೆ ಆ ಮಗು ಬೆಳವಣಿಗೆ ಆದಮೇಲೆ ಅದರ ಕೋಶಗಳ ಅಗತ್ಯ ಮುಗಿದು ಬಿಡುತ್ತೆ. ಸೊ ಆ ಸೆಲ್ಗಳು ಏನು ಮಾಡ್ತವೆ, ಆಮೇಲೆ ಸತ್ತೋಗ್ತವೆ, ತಮ್ಮಷ್ಟಕ್ಕೆ ತಾವೇ ಸತ್ತೋಗ್ಬಿಡ್ತವೆ. ಓಕೆನಾ, ಅದಕ್ಕೆ ನಿಯಂತ್ರಿತ ಕೋಶ ಮರಣ ಅಂತ ಕರಿತೀವಿ. ಅಭಿವೃದ್ಧಿ, ಡೆವಲಪ್ಮೆಂಟ್, ಭ್ರೂಣದ ಬೆರಳುಗಳು ಪ್ರತ್ಯೇಕವಾಗಲು ಇದು ಸಹಾಯ ಮಾಡುತ್ತೆ. ಮತ್ತು ಕ್ಯಾನ್ಸರ್ ನಿಯಂತ್ರಣ, ಹಾನಿಗೊಳಗಾದ ಕೋಶಗಳನ್ನು ತೆಗೆದುಹಾಕುತ್ತದೆ. ಇದರಿಂದ ಕ್ಯಾನ್ಸರ್ ಕೂಡ ನಿಯಂತ್ರಣ ಆಗುತ್ತೆ. ರೋಗ ನಿರೋಧಕ ವ್ಯವಸ್ಥೆ, ಅನಾವಶ್ಯಕ ಕೋಶಗಳು ತೆಗೆದುಹಾಕುತ್ತದೆ, ಉರಿಯೂತ ಇರಲ್ಲ. ಅಂದರೆ ಇದಕ್ಕೆ ನಿಯಂತ್ರಿತ ಕೋಶಗಳು ಏನಿರುತ್ತೆ, ಅಂದರೆ ಅಪ್ಟೋಸಿಸ್ ಏನು ಸತ್ತೋಗ್ತವೆ ನೋಡಿ, ಇದಕ್ಕೆ ಉರಿಯೂತ ಬರಲ್ಲ. ಅಂದರೆ ಕೆಲವು ಕೋಶಗಳು ಸತ್ತೋದಾಗ ಉರಿಯೂತ ಬರುತ್ತೆ. ಯಾವುದಕ್ಕೆ ಅಂತ ಹೇಳ್ತೀನಿ, ಎಕ್ಸಾಂಪಲ್ ನೆಕ್ರೋಸಿಸ್ ಇದೆಲ್ಲ, ಇದು ಗಾಯ, ಸಾಂಕ್ರಾಮಿಕ ರೋಗ ಬರುತ್ತೆ ಇದರಲ್ಲಿ ಉರಿಯೂತ ಇರುತ್ತೆ. ಅಪ್ಟೋಸಿಸ್ನಲ್ಲಿ ಉರಿಯೂತ ಇರೋದಿಲ್ಲ, ನೆಕ್ರೋಸಿಸ್ನಲ್ಲಿ ಉರಿಯೂತ ಇರುತ್ತೆ. ಹಾಗೂ ಇದು ಒಳ್ಳೆಯದು. ಅಂದರೆ ತನ್ನಷ್ಟಕ್ಕೆ ತಾನೇ ಕೆಲವು ಕೋಶಗಳು, ಅಂದರೆ ವೇಸ್ಟ್ ಪಾರ್ಟ್ಸ್ ಏನಿರುತ್ತೆ, ಅಂದರೆ ವೇಸ್ಟ್ ಕೋಶಗಳೇನಿರುತ್ತೆ ಸತ್ತೋಗೋದು ಒಳ್ಳೆಯದು.
ಇದು ನೆಕ್ರೋಸಿಸ್ ಅಂತಂದ್ರೆ ಏನಂದರೆ ಗಾಯ ಅಂದರೆ ಎಕ್ಸಾಂಪಲ್ ಎಲ್ಲಿಯಾದರೂ ಬಿದ್ದಿರ್ತೀವಿ, ಅದರಿಂದ ಗಾಯ ಉಂಟಾಗಿರುತ್ತೆ, ಅದರಿಂದ ಉರಿ ಬರುತ್ತೆ. ಸಾಂಕ್ರಾಮಿಕ ರೋಗದಿಂದನೂ ಬರ್ತವೆ. ಅರ್ಥ ಆಯಿತು ಅಂತ ಅನ್ಕೋತೀನಿ. ರಷ್ಯಾ ಕ್ರಾಂತಿಯ ನಾಯಕರು ಯಾರು? ವ್ಲಾಡಿಮಿರ್ ಲೆನಿನ್, ಜೋಸೆಫ್ ಸ್ಟಾಲಿನ್, ನಿಕೋಲಸ್ II, ಕಾರ್ಲ್ ಮಾರ್ಕ್ಸ್. ಇದರಲ್ಲಿ ಯಾರು ರಷ್ಯಾ ಕ್ರಾಂತಿಯ ನಾಯಕರು? ವ್ಲಾಡಿಮಿರ್ ಲೆನಿನ್ ಇವರು. ವ್ಲಾಡಿಮಿರ್ ಲೆನಿನ್ ಅವರು ಬೋಲ್ವಿಕ್ ಪಕ್ಷದ ನಾಯಕ. 1917 ರಷ್ಯಾ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಿರುವರು. ಅವರು ಸಾಮ್ಯವಾದ ಸ್ಥಾಪನೆಗೆ ದಾರಿ ಮಾಡಿದರು. ಕಮ್ಯುನಿಸಮ್. ಜಾರ್ ಅಂದರೆ ರಾಜ ಏನು ಆಡಳಿತ ಮಾಡ್ತಾನೆ ಆ ಆಡಳಿತವನ್ನು ಇವರು ಕೆಡವಿ ಸೋವಿಯತ್ ಸರ್ಕಾರವನ್ನು ಸ್ಥಾಪಿಸ್ತಾರೆ. ಜೋಸೆಫ್ ಸ್ಟಾಲಿನ್, ಲೆನಿನ್ ನಂತರ ಅಧಿಕಾರಕ್ಕೆ ಬಂದವರು. ನಿಕೋಲಸ್ II ಕೊನೆಯ ಜಾರ್. ಅಂದರೆ ಈ ಕೊನೆಯ ಜಾರ್ ಅಂತಂದರೆ ಕೊನೆಯ ರಾಜ ಆಗಿರ್ತಾರೆ. ಇವ್ರ ನಂತರನೇ ವ್ಲಾಡಿಮಿರ್ ಲೆನಿನ್ ಬಂದು ಆ ಜಾರ್ ಎಂಬ ಆಡಳಿತವನ್ನು ಕೊನೆಗೊಳಿಸಿ ಸೋವಿಯತ್ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾರೆ. ಓಕೆನಾ? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಎಂಬ ಪದ ಯಾವ ದೇಶದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. USA, UK, ಜಪಾನ್, ಕೆನಡಾ. ಅಂದರೆ ನೀವು ಕನ್ನಡದಲ್ಲಿ ಕೇಳ್ಬೋದು ಇದನ್ನು. ಹಂಗಾದ್ರೆ ಕನ್ನಡದಲ್ಲಿ ಏನು ಹೇಳ್ತಾರಂತೆ? ಸೊ ಒಂದು ವೇಳೆ ನೀವು ಇಂಗ್ಲೀಷ್ನಲ್ಲೇ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಕೊಟ್ಟರೆ ಏನು ಮಾಡ್ತಾರೆ? ಸೊ ಅದಕ್ಕೆ ಈ ರೀತಿ ಹಾಕಿದ್ದೀನಿ. USA, UK, ಜಪಾನ್, ಕೆನಡಾ. ಯಾವ ದೇಶದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಅಂದರೆ ಜಪಾನ್ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಸರ್ಕಾರವು ವ್ಯಕ್ತಿಯ ಜೀವನ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ರೈಟ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಕಳೆದುಕೊಳ್ಳುವಂತೆ ಮಾಡಬೇಕಾದರೆ ಇದರಲ್ಲಿ 2 ರೀತಿ ಇದೆ. ಒಂದು ಡ್ಯೂ ಪ್ರೊಸೆಸ್ ಆಫ್ ಲಾ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಇದನ್ನು ನೋಡ್ಕೊಂಡ್ಬಿಡೋಣ. 2 ಸರ್ಕಾರ ಒಂದು ಕಾನೂನು ಮಾಡಿದರೆ ಆ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಂಡ್ರೆ ಸಾಕು. ಇದರಲ್ಲಿ ಅಂದರೆ ಅದು ಸಮಂಜಸ ಇದೇನೋ, ಅದು ತಪ್ಪು ಸರಿ ಸಂಬಂಧ ಇಲ್ಲ. ಆ ಕಾನೂನು ಇದೆನಾ, ಆಯ್ತು ಹಾಕ್ಬಿಡಿ ಅಷ್ಟೇ. ಅದು ತಪ್ಪು ಸರಿನೂ ಸೆಕೆಂಡ್ರಿ. ಅವರು ಆ ಕಾನೂನಿನಲ್ಲಿ ಏನಾದರೂ ಅದು ತಪ್ಪು ಅಂತ ಬರೆದಿದೆ ತಪ್ಪೇ, ಅದು ನಮ್ಮ ಜೀವನದಲ್ಲಿ ಸರಿಯಾಗಿದ್ರೂ ಸಂಬಂಧ ಇಲ್ಲ. ಓಕೆನಾ? ಅದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತಂದರೆ ಕಾನೂನು ಇದ್ದರೆ ಸಾಕಾಗುವುದಿಲ್ಲ, ಅದು ನ್ಯಾಯಸಮ್ಮತ, ಫೇರ್ ಮತ್ತು ಸಮಂಜಸ, ತಾರತಮ್ಯವಿಲ್ಲದ, ಜಸ್ಟ್ ಅಂದರೆ ನ್ಯಾಯ ಆಗಿರಬೇಕು. ನ್ಯಾಯಾಲಯ ಅದನ್ನು ಪರಿಶೀಲಿಸಬಹುದು. ಒಂದು ವೇಳೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಇದೆಯಲ್ಲ, ಇದನ್ನು ಪರಿಶೀಲಿಸೋಕ್ಕೆ ಆಗಲ್ಲ. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಯಾವ ಕೇಸಿನಲ್ಲಿ ಇದನ್ನು ಸ್ಥಾಪಿಸಲಾಯಿತು? ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನನ್ನು ಯಾವ ಕೇಸಿನಲ್ಲಿ ಸ್ಥಾಪಿಸಲಾಯಿತು ಅಂತ ಮತ್ತು ಯಾವ ಕೇಸಿನಲ್ಲಿ ಇದನ್ನು ಬಳಸಲಾಯಿತು? ಗೋಲಕ್ನಾಥ್ ಕೇಸು, ಕೇಶವಾನಂದ ಭಾರತಿ ಕೇಸು, ಮಿನರ್ವಾ ಮಿಲ್ಸ್ ಕೇಸು, ಮೇನಕಾ ಗಾಂಧಿ ಕೇಸು. ಕೇಶವಾನಂದ ಭಾರತಿ ಪ್ರಕರಣ ಇದೆಯಲ್ಲ, ಇದರಲ್ಲಿ ಬಳಸಲಾಯಿತು. ಯಾವುದು? ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರೈನ್. ಹಂಗಂದರೆ 1973ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಇದನ್ನು ಬಳಸಲಾಯಿತು. ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಆರ್ಟಿಕಲ್ 368 ಪ್ರಕಾರ ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು, ಆದರೆ ಸಂವಿಧಾನದ ಮೂಲಭೂತ ರಚನೆ ಏನಿದೆ ಅದಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಏನು ತಿದ್ದುಪಡಿ ಮಾಡಬೇಕು. ಒಂದು ವೇಳೆ ಮೂಲ ಸಂವಿಧಾನಕ್ಕೆ ಏನಾದರೂ ಧಕ್ಕೆ ಆದರೆ ಅದು ತಿದ್ದುಪಡಿ ಆಗೋಕ್ಕೆ ಸಾಧ್ಯ ಇಲ್ಲ. ಗೋಲಕ್ನಾಥ್ ಕೇಸ್ ಏನಿದೆ 1962 ಸಂಸತ್ತಿಗೆ ಫಂಡಮೆಂಟಲ್ ರೈಟ್ಸ್ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತೆ. ಬಟ್ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಅದು ಉಲ್ಟಾಯಿತು. ಮಿನರ್ವಾ ಮಿಲ್ಸ್ ಕೇಸ್ ಏನಿದೆ 1980ರಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನನ್ನು ಮತ್ತಷ್ಟು ಬಲಪಡಿಸಿತು. ಅಂದರೆ ಅದಕ್ಕೆ ಸಪೋರ್ಟ್ ಮಾಡಿತು. ಫಂಡಮೆಂಟಲ್ ರೈಟ್ಸ್ ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳ ನಡುವೆ ಸಮತೋಲನ, ಇವು ಒಂದೇ ರಥದ 2 ಚಕ್ರಗಳಿದ್ದಂತೆ ಅಂತಂದನ್ನು ಹೇಳ್ತು. ಓಕೆನಾ? ಒಂದೇ ರಥದ 2 ಚಕ್ರಗಳಿದ್ದಂತೆ ಅಂತ ಅದನ್ನ ಯಾವುದು ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ ಹೇಳುತ್ತೆ. ಮೇನಕಾ ಗಾಂಧಿ ಕೇಸ್ ಏನಿದೆ 1978ರಲ್ಲಿ ಆರ್ಟಿಕಲ್ 21 ವಿಸ್ತರಿಸಿದ್ದು. ಇದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದರೆ ಕೇವಲ ಕಾನೂನು ಸಾಲದು, ಅದು ಫೇರ್ ಮತ್ತು ಜಸ್ಟಿಸ್ ರೆಸ್ಪಾನ್ಸಿಬಲ್ ಆಗಿರಬೇಕು. ಈಗ ಹಿಂದಿನ ಕ್ವಶನಲ್ಲಿ ನೋಡಿದ್ವಿ ಅದ್ರ ಬಗ್ಗೆ ಹೇಳ್ತಾರೆ.
1973ರಲ್ಲಿ ಕರ್ನಾಟಕ ಎಂದು ನಾಮಕರಣ ಆದಾಗ ರಾಜ್ಯಪಾಲರು ಯಾರಿದ್ದರು ಅಂದರೆ ಕರ್ನಾಟಕದಲ್ಲಿ ರಾಜ್ಯಪಾಲರು ಯಾರಿದ್ದರು? ಧರ್ಮವೀರ ಆರ್ ವೆಂಕಟರಮಣನ್, ಎಸ್ ಎಂ ಕೃಷ್ಣ, ಮೋಹನ್ಲಾಲ್ ಸುಖಾಡಿಯಾ. ಆವಾಗ ಇದ್ದವರು ಮೋಹನ್ಲಾಲ್ ಸುಖಾಡಿಯಾ ಅವರು ಇದ್ದರು. ಮೈಸೂರು ಎಂಬ ಹೆಸರು ಎಲ್ಲ ಪ್ರದೇಶಗಳನ್ನು ಪ್ರತಿನಿಧಿಸುತ್ತಿಲ್ಲ ಎಂಬ ಅಭಿಪ್ರಾಯ ಮೂಡಿಬಂದ ಕಾರಣ ಮುಖ್ಯಮಂತ್ರಿ ಡಿ ದೇವರಾಜ ಅರಸ್ ಇವರು ದಿನಾಂಕ 1 ನವೆಂಬರ್ 1973ರಲ್ಲಿ ಕರ್ನಾಟಕಕ್ಕೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡುತ್ತಾರೆ. ಹೊಸ ಹೆಸರು ಕರ್ನಾಟಕ. ಉದ್ದೇಶ ರಾಜ್ಯದ ಏಕತೆ ಮತ್ತು ಸಮಗ್ರತೆಗೋಸ್ಕರ ಇದನ್ನು ಮಾಡಲಾಯಿತು. ಆ ಸಮಯದಲ್ಲಿ ರಾಜ್ಯದಲ್ಲಿ ಒಟ್ಟು 19 ಜಿಲ್ಲೆಗಳು ಇದ್ದವು. ಬಾದಾಮಿಯಲ್ಲಿ ಮಂಗಳೇಶ ಎಷ್ಟನೇ ಗುಹೆ ನಿರ್ಮಿಸಿದ? ಅಂದರೆ ಬಾದಾಮಿ ಚಾಲುಕ್ಯರು ಏನಿದ್ರು ಅವರಲ್ಲಿ ಅತ್ಯಂತ ಪ್ರಮುಖ ದೊರೆ ಕೂಡ ಇವರು ಮಂಗಳೇಶ. ಅವರು ಯಾವ ಗುಹೆಯನ್ನು ನಿರ್ಮಿಸಿದ? 1ನೇ ಗುಹೆ, 2ನೇ ಗುಹೆ, 3ನೇ ಗುಹೆ, 4ನೇ ಗುಹೆ. ಅವರು 3ನೇ ಗುಹೆನ ನಿರ್ಮಿಸ್ತಾರೆ. ಓಕೆನಾ? ಒಂದೊಂದು ಅವು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದ್ದೀವಿ ಮತ್ತು ದೊಡ್ಡ ಗುಹೆ ಯಾವುದು, ಸಣ್ಣ ಗುಹೆ ಯಾವುದು ಅಂತ ನೋಡ್ಕೊಂಬೋಣ. ವೈಷ್ಣವ ಧರ್ಮ ಇದಕ್ಕೆ 2 ಮತ್ತು 3ನೇ ಗುಹೆ, 2 ಮತ್ತು 3ನೇ ಗುಹೆಗಳು ಸಂಬಂಧಪಟ್ಟಿರೋದು ವೈಷ್ಣವ ಧರ್ಮಕ್ಕೆ. ಶೈವ ಧರ್ಮಕ್ಕೆ 1ನೇ ಗುಹೆ ಸಂಬಂಧಪಟ್ಟಿದೆ. ಜೈನ ಧರ್ಮಕ್ಕೆ 4ನೇ ಗುಹೆ ಸಂಬಂಧಪಟ್ಟಿದೆ. ಇದರಲ್ಲಿ ಅತಿ ದೊಡ್ಡ ಗುಹೆ ಯಾವುದಂದರೆ 3ನೇ ಗುಹೆ. ಇದನ್ನು ಮಂಗಳೇಶ ನಿರ್ಮಿಸಿದ. ಅತಿ ಚಿಕ್ಕ ಗುಹೆ 4ನೇ ಗುಹೆ. ಇದನ್ನು 2ನೇ ಪುಲಿಕೇಶಿ ಅಥವಾ ಇಮ್ಮಡಿ ಪುಲಿಕೇಶಿ ನಿರ್ಮಿಸಿದ. ಭಾರತದ ಅತಿ ದೊಡ್ಡ ಗಾಜಿನ ಮನೆ. ಭಾರತದ ಅತಿ ದೊಡ್ಡ ಗಾಜಿನ ಮನೆ ಯಾವುದು? ಲಾಲ್ಬಾಗ್ ಗ್ಲಾಸ್ ಹೌಸು, ಲುಂಬಿನಿವನ ಗ್ಲಾಸ್ ಹೌಸು, ಬೃಂದಾವನ ಗಾರ್ಡನ್ ಗ್ಲಾಸ್ ಹೌಸು, ಗ್ಲಾಸ್ ಹೌಸ್ ದಾವಣಗೆರೆ. ಗ್ಲಾಸ್ ಹೌಸ್ ದಾವಣಗೆರೆ ಏನಿದೆ ಇದು ಭಾರತದ ಅತಿ ದೊಡ್ಡ ಗ್ಲಾಸ್ ಹೌಸ್. ಇದನ್ನು ಕುಂದವಾಡ ಕೆರೆ ಬಳಿ ನಿರ್ಮಿಸಿದರೆ ಆಧುನಿಕ ನಿರ್ಮಿತ ದೊಡ್ಡ ಗಾಜಿನ ಗ್ರೀನ್ ಹೌಸ್ ಅಂತ ಕರೀತಾರೆ. ಇದನ್ನು ಇತ್ತೀಚಿನ ಮಾಹಿತಿಗಳ ಪ್ರಕಾರ ಇದನ್ನು ಅತಿ ದೊಡ್ಡ ಗಾಜಿನ ಮನೆ ಎಂದು ಸ್ಥಳೀಯವಾಗಿ ಕೆಲವು ಮೂಲಗಳಲ್ಲಿ ಹೇಳ್ತಾ ಬಂದಿದ್ದಾರೆ. ಲಾಲ್ಬಾಗ್ ಗಾಜಿನ ಮನೆ 1889ರಲ್ಲಿ ಐತಿಹಾಸಿಕ ಮತ್ತು ಪ್ರಸಿದ್ಧವಾದುದು, ಆದರೆ ಹಳೆಯದು. ಇದು ಕರ್ನಾಟಕದ ಖಜುರಾಹೋ ಎಂದು ಯಾವ ದೇವಸ್ಥಾನವನ್ನು ಕರೆಯುತ್ತಾರೆ? ಕಲ್ಲೇಶ್ವರ ದೇವಾಲಯ, ಹೊಯ್ಸಳ ದೇವಾಲಯ, ಚೆನ್ನಕೇಶವ ದೇವಾಲಯ, ನಂಜುಂಡೇಶ್ವರ ದೇವಾಲಯ. ಕರ್ನಾಟಕದ ಖಜುರಾಹೋ ಎಂದು ಕಲ್ಲೇಶ್ವರ ದೇವಾಲಯವನ್ನು ಕರೀತಾರೆ. ಇದು ಸ್ಥಳ ಬಾಗಲಿ ಅಥವಾ ಬಾಗಲಿ. ಓಕೆನಾ? ಬಾಗಲಿಯಲ್ಲಿ ಇದೆ. ಹರಪ್ಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಹಿಂದೆ ಇದು ಬಳ್ಳಾರಿ ಜಿಲ್ಲೆಯಲ್ಲಿತ್ತು. ಇದು ಕ್ರಿಸ್ತಶಕ 987ರಲ್ಲಿ ಸುಮಾರಿನಲ್ಲಿ ಚಾಲುಕ್ಯರ ಕಾಲದಲ್ಲಿ ದೇವಾಲಯವಾಗಿದೆ. ಇದು ರಾಷ್ಟ್ರಕೂಟರು ಮತ್ತು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರುತ್ತೆ. ಅವಾಗಿನ ರಾಜ 2ನೇ ತೈಲಪ್ಪ. ಪಶ್ಚಿಮ ಚಾಲುಕ್ಯರು ಅಂದರೆ ಕಲ್ಯಾಣ ಚಾಲುಕ್ಯರು ನಿರ್ಮಿಸಿದರು, ಅಂದರೆ 2ನೇ ತೈಲಪ್ಪ. ಪ್ರತಿಷ್ಠಾಪಕರು ಅಥವಾ ನಿರ್ಮಾಪಕರು ದುಗ್ಗಿಮಯ್ಯ. ಓಕೆನಾ? ಮಧ್ಯಪ್ರದೇಶದ ಖಜುರಾಹೋ ದೇವಾಲಯಗಳಂತೆ ಈ ದೇವಾಲಯ ಹೊರ ಭಿತ್ತಿಗಳಲ್ಲಿ ಮಿಥುನ ಶಿಲ್ಪಗಳು ಅಂದರೆ ಕಾಮಶಿಲ್ಪಗಳು ಔಟರ್ ಹೋಲ್ಸ್ ಕೆತ್ತಲ್ಪಟ್ಟಿರುವುದರಿಂದ ಇದನ್ನು ಕರ್ನಾಟಕದ ಖಜುರಾಹೋ ಎಂದು ಕರೆಯಲಾಗುತ್ತದೆ. ಹೊಯ್ಸಳೇಶ್ವರ ದೇವಾಲಯ ಕೂಡ ಖಜುರಾಹೋ ದೇವಾಲಯದ ವಾಸ್ತುಶೈಲಿಯಲ್ಲಿ ಇವೆ. ನಗರದ ಮೊದಲ ಹೆಸರು ಏನಾಗಿತ್ತು? ಓಕೆನಾ? ಚಾಮರಾಜನಗರದ ಮೊದಲ ಹೆಸರು ತುಳುನಾಡು, ವೇಣುಗ್ರಾಮ, ಯಾದವಪುರ, ಅರಿಕುಟಾರ. ಚಾಮರಾಜನಗರದ ಮೊದಲ ಹೆಸರು ಅರಿಕುಟಾರ. ಓಕೆನಾ? ಬನವಾಸಿಯನ್ನು ವೈಜಯಂತಿಪುರ ಅಂತ ಕರಿತಾ ಇದ್ದರು. ವೇಣುಗ್ರಾಮ ಅಂತಂದರೆ ಬೆಳಗಾವಿ ಏನಿದೆ ಅದನ್ನು ವೇಣುಗ್ರಾಮ ಅಂತ ಕರಿತಿದ್ದರು. ಮೈಸೂರನ್ನು ಮಹಿಷಾಸುರ ಅಥವಾ ಮಹಿಷಮಂಡಲ ಅಂತ ಕರಿತಿದ್ದರು. ಗದಗನ್ನು ಕೃತಪುರ ಅಂತ ಕರಿತಿದ್ರು. ಲಕ್ಕುಂಡಿ ಏನಿದೆ ಅದನ್ನು ಲೋಕಿ ಗುಂಡಿ ಅಂತ ಕರಿತಿದ್ರು. ಐಹೊಳೆಯನ್ನು ಆರ್ಯಪುರ ಮತ್ತು ಪಟ್ಟದಕಲ್ಲುವನ್ನು ರಕ್ತಪುರ ಅಂತ ಕರಿತಾ ಇದ್ರು. ರಾಣಾ ಪ್ರತಾಪ ಸಿಂಹನ ಕುದುರೆಯ ಹೆಸರು ಏನಾಗಿತ್ತು? ಚೇತಕ, ಕಂತಕ, ಕೃಷ್ಣ, ಮಾರೆಂಗು. ಓಕೆ, ರಾಣಾ ಪ್ರತಾಪ ಸಿಂಹನ ಕುದುರೆಯ ಹೆಸರು ಚೇತಕ ಇದೆಯಲ್ಲ, ಚೇತಕ ಇದು ಮಹಾರಾಣಾ ಪ್ರತಾಪ ಸಿಂಹನ ಚೇತಕ ಕುದುರೆ ಆಗಿತ್ತು. ಅತ್ಯಂತ ಪ್ರಸಿದ್ಧ ಕುದುರೆ. ಹಳದಿಗಾಲದಲ್ಲಿ ವೀರತ್ವ ಇದು ತೋರಿಸಿತು. ಅಲೆಕ್ಸಾಂಡರ್ ಮಹಾನ್ ಇದರಲ್ಲ, ಅಲೆಕ್ಸಾಂಡರ್ ಅವ್ರದ್ದು ಕುದುರೆ ಏನಾಗಿತ್ತು ಅಂದರೆ ಬುಸಿಫಾಲಸ್. ಅಲೆಕ್ಸಾಂಡರ್ಗೆ ಅತ್ಯಂತ ಪ್ರಿಯವಾದ ಕುದುರೆ ಇದಾಗಿತ್ತು. ನೆಪೋಲಿಯನ್ ಬೋನಾಪಾರ್ಟ್ ಇದರಲ್ಲ, ಅವರ ಕುದುರೆ ಮೊರಾಂಗೋ. ಶಿವಾಜಿ ಮಹಾರಾಜ್ ಇದರಲ್ಲ, ಅವರ ಕುದುರೆ ಕೃಷ್ಣ ಮತ್ತು ಮಾಂಕದ್ದನ್ನು ಕರೀತಿದ್ರು.
ಶಿವಾಜಿಗೆ ಹಲವು ಕುದುರೆಗಳಿದ್ದವು ಎಂದು ಇತಿಹಾಸದಲ್ಲಿ ಉಲ್ಲೇಖ ಆಗಿದೆ. ರಾಣಿ ಲಕ್ಷ್ಮೀಬಾಯಿ ಇದಾರಲ್ಲ, ಅವರಿಗೆ ಕುದುರೆ ಸಾರಂಗಿ ಅಥವಾ ಪವನ್ ಅಥವಾ ಬಾರಲ್ ಅಂತಂದನ್ನು ಇತ್ತು. ಇವರು ಝಾನ್ಸಿ ರಾಣಿ ಯುದ್ಧದಲ್ಲಿ ಬಳಸಿದ ಕುದುರೆಗಳಿವು. ಐಸೋಫೆನ್ ಇದು ಒಂದೇ ಸಮಯದಲ್ಲಿ ಒಂದೇ ರೀತಿಯ ಋತುಮಾನಗಳ ಹೊಂದಿರುವ ಪ್ರದೇಶ, ಒಂದೇ ಸಮಯದಲ್ಲಿ ಒಂದೇ ರೀತಿಯ ಉಷ್ಣಾಂಶ ಹೊಂದಿರುವ ಪ್ರದೇಶ, ಒಂದೇ ಸಮಯದಲ್ಲಿ ಒಂದೇ ರೀತಿಯ ಮಳೆ ಬೀಳುವ ಪ್ರದೇಶ, ಎರಡೂ ಸಮ ಎತ್ತರ ಪ್ರದೇಶಗಳು. ಐಸೋಫೆನ್ ಅಂತ ಯಾವುದಕ್ಕೆ ಕರೀತಾರೆ? ಒಂದೇ ಸಮಯದಲ್ಲಿ ಒಂದೇ ಋತುಮಾನಗಳು ಹೊಂದಿರುವ ಸ್ಥಳವನ್ನು ಕರೀತಾರೆ. ಪರಿಸ್ಥಿತಿ ಅಲ್ಲ, ಒಂದೇ ಸಮಯದಲ್ಲಿ ಒಂದೇ ರೀತಿಯ ಋತುಮಾನಗಳು ಹೊಂದಿರುವ ಸ್ಥಳವನ್ನು ಐಸೋಫೆನ್ ಅಂತ ಕರೀತಾರೆ. ಐಸೋಬಾತ್ ಅಂದರೆ ಸಮುದ್ರದಲ್ಲಿ ಒಂದೇ ಆಳ ಇರುತ್ತಲ್ಲ, ಆ ಪ್ರದೇಶವನ್ನು ಐಸೋಬಾತ್. ಐಸೋಹೆಟ್ಸ್ ಅಂದರೆ ಒಂದೇ ಪ್ರಮಾಣದ ಮಳೆ, ಐಸೋಬಾರ್ ಒಂದೇ ವಾಯು ಒತ್ತಡ, ಐಸೋನೆಫ್ ಒಂದೇ ಮೋಡದ ಪ್ರಮಾಣ. ಅಂದರೆ ಬೇರೆ ಬೇರೆ ಕಡೆ ಇದ್ರೂ ಒಂದೇ ಮೋಡಗಳು, ಒಂದೇ ಥರದ ಮೋಡಗಳು, ಓಕೆನಾ, ಒಂದೇ ಎತ್ತರದಲ್ಲಿ. ಐಸೋಟಚ್ ಒಂದೇ ಗಾಳಿಯ ವೇಗ, ಒಂದೇ ಥರದ ಗಾಳಿಯ ವೇಗ. ಐಸೋಥರ್ಮ್ ಒಂದೇ ತಾಪಮಾನ ಇರುವ ಸ್ಥಳಗಳು. ಬೇರೆ ಬೇರೆ ಸ್ಥಳಗಳಲ್ಲಿ ಒಂದೇ ರೀತಿಯ ಗಾಳಿ ಮೋಡ ಈ ರೀತಿ ಇದ್ದರೆ ಅವನ್ನ ಕರೀತಾರೆ ಐಸೋನೆಫ್, ಐಸೋಬಾರ್ ಈ ಥರ ಕರೀತಾರೆ. ಕರ್ನಾಟಕದಲ್ಲಿ ಅತಿ ಉದ್ದದ ಕರಾವಳಿ ಹೊಂದಿದ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿ ಅತಿ ಉದ್ದದ ಕರಾವಳಿ ಹೊಂದಿದ ಜಿಲ್ಲೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಗೋವಾ. ಕರ್ನಾಟಕದಲ್ಲಿ ಅತಿ ಉದ್ದದ ಕರಾವಳಿ ಹೊಂದಿರುವ ಜಿಲ್ಲೆ, ಓಕೆನಾ. ಉತ್ತರ ಕನ್ನಡ ಏನಿದೆ ಕರ್ನಾಟಕದಲ್ಲಿ ಅತಿ ಉದ್ದದ ಕರಾವಳಿ ಹೊಂದಿರುವ ಜಿಲ್ಲೆಯಾಗಿದೆ. ಇದು ಸುಮಾರು ಕರ್ನಾಟಕ ಕರಾವಳಿ ತೀರ ಅರಬ್ಬಿ ಸಮುದ್ರದಲ್ಲಿ 320 ಕಿಲೋಮೀಟರ್ ಇದೆ. ಆದರೆ ಇತ್ತೀಚಿನ ಮಾಹಿತಿ ಪ್ರಕಾರ 323 ಅಂತಿದ್ದಾರೆ. ಬಟ್ ಇನ್ನು ಅಧಿಕೃತವಾಗಿ ಬಂದಿಲ್ಲ. 320 ಕಿಲೋಮೀಟರ್ ಇದೆ ಫೈನಲ್ ಈಗ ಉದ್ದವನ್ನು ಹೊಂದಿದೆ. ಉತ್ತರ ಕನ್ನಡ ಜಿಲ್ಲೆ ಏನಿದೆ ಇದು ಅತಿ ಉದ್ದದ ಕರಾವಳಿ ತೀರ ಹೊಂದಿದೆ. ಸುಮಾರು 140 ಕಿಲೋಮೀಟರಿಂದ 160 ಕಿಲೋಮೀಟರ್, ಆಲ್ಮೋಸ್ಟ್ 160 ಕಿಲೋಮೀಟರ್ ಹೊಂದಿದೆ. ಉಡುಪಿ ಜಿಲ್ಲೆ ಏನಿದೆ 90 ಕಿಲೋಮೀಟರ್ ಹೊಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಸುಮಾರು 60ರಿಂದ 62 ಕಿಲೋಮೀಟರ್ ಉದ್ದದ ಕರಾವಳಿ ಹೊಂದಿದೆ. ಸಣ್ಣ ಕರಾವಳಿ ಅಂತಲೇ ಹೇಳ್ಬೋದು ಇದನ್ನು. ಅಂದರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಕರಾವಳಿ ಹೊಂದಿರುವ ಜಿಲ್ಲೆ ಯಾವುದಂತಂದರೆ ದಕ್ಷಿಣ ಕನ್ನಡ, ಓಕೆನಾ. ದಕ್ಷಿಣ ಕನ್ನಡ ಏನಿದೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಕರಾವಳಿ ಹೊಂದಿದೆ. ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಒಂದು ಸೆಕೆಂಡ್. ಓಕೆ, ಕರ್ನಾಟಕದಲ್ಲಿ ಅತಿ ಕಡಿಮೆ ಕರಾವಳಿ 60ರಿಂದ 62 ಕಿಲೋಮೀಟರ್ ಇದು ಹೊಂದಿದೆ ದಕ್ಷಿಣ ಕನ್ನಡ, ಓಕೆನಾ. ಓಂ ಬೀಚ್ ಏನಿದೆ ಇದು ಓಂ ಆಕಾರದಲ್ಲಿರುವ ವಿಶಿಷ್ಟ ಬೀಚ್. ಇದು ಗೋಕರ್ಣದಲ್ಲಿದೆ, ಉತ್ತರ ಕನ್ನಡ ಜಿಲ್ಲೆ. ಕೊಕೊನಟ್ ದ್ವೀಪ ಅಂತಂದು ಯಾವ ದ್ವೀಪವನ್ನು ಕರೀತಾರೆ? ನೇತ್ರಾಣಿ ದ್ವೀಪ, ಕುರುಮ್ಗಢ ದ್ವೀಪ, ದೇವಬಾಗ್ ದ್ವೀಪ, ಸೆಂಟ್ ಮೇರಿಸ್ ದ್ವೀಪ. ಇದರಲ್ಲಿ ಕೊಕೊನಟ್ ದ್ವೀಪ ಅಂತಂದ್ರೆ ಯಾವ ದ್ವೀಪವನ್ನು ಕರೀತಾರೆ? ಸೆಂಟ್ ಮೇರಿಸ್ ದ್ವೀಪ ಏನಿದೆ ಇದನ್ನು ಕೊಕೊನಟ್ ದ್ವೀಪ ಅಂತ ಕರೀತಾರೆ. ಇದು ಇರೋದು ಮಲ್ಪೆ, ಉಡುಪಿ ಇದೆಲ್ಲ ಮಲ್ಪೆ ಬೀಚ್ ಬಳಿ ಇದೆ. ಸೆಂಟ್ ಮೇರಿಸ್ ಐಲ್ಯಾಂಡ್ ಇದು ಹೆಕ್ಸಾಗನಲ್ ಬಸಾಲ್ಟ್ ಕಲ್ಲುಗಳಿಂದ ಪ್ರಸಿದ್ಧಿ ಪಡೆದಿದೆ. ಇದು ಅಲ್ಲಿ ಕೊಕೊನಟ್ ಐಸ್ಲ್ಯಾಂಡ್ ಅಂತಲೂ ಕರೀತಾರೆ. ನೇತ್ರಾಣಿ ಐಸ್ಲ್ಯಾಂಡ್ ಏನಿದೆ ಇದು ಉತ್ತರ ಕನ್ನಡ ಜಿಲ್ಲೆ ಇದೆ. ಇದನ್ನು ಫಿಷನ್ ಐಸ್ಲ್ಯಾಂಡ್ ಅಂದರೆ ಪಾರಿವಾಳಗಳ ದ್ವೀಪ ಅಂತಲೂ ಕರೀತಾರೆ. ಇಲ್ಲಿ ಸ್ಕೂಬಾ ಡೈವಿಂಗ್ಗೆ ಅತ್ಯುತ್ತಮ ಸ್ಥಳ. ಕುರುಮ್ಗಢ ಐಸ್ಲ್ಯಾಂಡ್ ಇದು ಕಾರವಾರದಲ್ಲಿದೆ. ಇದು ಆಮೆ ಆಕಾರದಲ್ಲಿರುವ ದ್ವೀಪ. ಇಲ್ಲಿ ನರಸಿಂಹ ದೇವಸ್ಥಾನ ಇದೆ ಇದರ ಹತ್ತಿರ. ದೇವಬಾಗ್ ಐಸ್ಲ್ಯಾಂಡ್ ಇದು ಕಾರವಾರ ಹತ್ತಿರ ಪ್ರವಾಸ ರೆಸಾರ್ಟ್ ಮತ್ತು ಕಡಲ ತೀರ ಅನುಭವವನ್ನು ಕೊಡುತ್ತೆ. ಕರ್ನಾಟಕದಲ್ಲಿ ಮೊದಲ ವಿಮಾನಯಾನ ಸಂಪರ್ಕ ಪಡೆದ ಸ್ಥಳ ಯಾವುದು? ಬೆಂಗಳೂರು, ಹುಬ್ಬಳ್ಳಿ, ಬಳ್ಳಾರಿ, ಕಲಬುರಗಿ. ಬಳ್ಳಾರಿ ಏನಿದೆ ನೋಡಿ ಕರ್ನಾಟಕದಲ್ಲಿ ಮೊದಲು ವಿಮಾನಯಾನ ಸಂಪರ್ಕ ಪಡೆದ ಸ್ಥಳ. ಇದು 1932ರಲ್ಲಿ ಭಾರತದಲ್ಲಿ ಮೊದಲ ವಾಣಿಜ್ಯ ಏರ್ ಮೇಲ್ ಸೇವೆ ಸರ್ವಿಸ್ ಆರಂಭಿಸಲಾಯಿತು. ಈ ಸೇವೆ ಮಾರ್ಗ ಏನಿದೆ ಕರಾಚಿಯಿಂದ ಚೆನ್ನೈವರೆಗೆ ಇತ್ತು. ಸೊ ಆದರೆ ಅವಾಗಿನ ವಿಮಾನಗಳು ಡೈರೆಕ್ಟ್ ಕರಾಚಿಯಿಂದ ಮದ್ರಾಸ್ಗೆ ಹೋಗೋಕ್ಕಾಗ್ತಾಯಿದ್ದಿಲ್ಲ. ಅಹಮದಾಬಾದ್, ಮುಂಬೈ, ಬಳ್ಳಾರಿ ಇಲ್ಲಿ ಫ್ಯೂಲ್ ತುಂಬಿಸ್ಕೊತಿದ್ರು, ಓಕೆನಾ. ಹಾರಾಟವನ್ನು ನಡೆಸಿದವರು JRD ಟಾಟಾ ಏರ್ಲೈನ್ಸ್ ಅಂತಿತ್ತು. ಈ ಪ್ರೆಸೆಂಟ್ ಏನಿದೆ ಏರ್ ಇಂಡಿಯಾ. ಫ್ಯೂಲ್ ತುಂಬಲು 3 ಸ್ಥಳಗಳಲ್ಲಿ ನಿಲ್ದಾಣ ಆಗಿತ್ತು. ಈ ಸ್ಥಳ ಯಾಕೆ ಆಯ್ಕೆ ಮಾಡಿದರೆ ಬ್ರಿಟಿಷರ ಕಾಲದಲ್ಲಿ ಪ್ರಮುಖ ಸೈನಿಕ ಕೇಂದ್ರ ಆಗಿತ್ತು ಬಳ್ಳಾರಿ, ಅದಕ್ಕಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿದ್ದರು.
ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು? ಕಾಜಿರಂಗ, ಜಿಮ್ ಕಾರ್ಬೆಟ್, ಹಿಮಿಸ್, ರಣತಂಬೂರ್ ರಾಷ್ಟ್ರೀಯ ಉದ್ಯಾನವನ. ಹಿಮಿಸ್ ರಾಷ್ಟ್ರೀಯ ಉದ್ಯಾನವನ ಏನಿದೆ ನೋಡಿದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಹಾಗೂ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಅಂತಲೂ ಇದನ್ನು ಕರೀತಾರೆ. ಇದಿರೋದು ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದಿದೆ. ಸ್ಥಾಪನೆ 1981. ವಿಸ್ತೀರ್ಣ ಸರಿಸುಮಾರು 4400 ಚದುರ ಕಿಲೋಮೀಟರ್ ಇದೆ. ಇದರಲ್ಲಿ ಪ್ರಸಿದ್ಧಿ ಏನಂತಂದ್ರೆ ಹಿಮಚರಿತೆಗಳಿಗಾಗಿ ಇದು ಪ್ರಸಿದ್ಧಿ ಪಡೆದಿದೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದು ಅಸ್ಸಾಂನಲ್ಲಿದೆ. ಪ್ರಸಿದ್ಧ ಒಂದು ಕೊಂಬಿನ ಗೆಂಡಾಮೃಗ ಇಲ್ಲಿ ಪ್ರಸಿದ್ಧಿ ಪಡೆದಿದೆ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಏನಿದೆ ನೋಡಿ, ಇದು ಉತ್ತರಾಖಂಡ ರಾಜ್ಯದಲ್ಲಿದೆ. ಪ್ರಸಿದ್ಧಿ ಹುಲಿ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತ ಇದನ್ನು ಕರೀತಾರೆ. ರಣತಂಬೂರ್ ರಾಷ್ಟ್ರೀಯ ಉದ್ಯಾನವನ ಏನಿದೆ ರಾಜಸ್ಥಾನದಲ್ಲಿದೆ. ಇದು ಪ್ರಸಿದ್ಧಿ ಹುಲಿಗೆ ಮತ್ತು ಕೋಟೆ. ರಣತಂಬೂರ್ ಕೋಟೆ ಅಂತ ಇದೆ ರಾಜಸ್ಥಾನದಲ್ಲಿ, ಅದಕ್ಕೆ ಪ್ರಸಿದ್ಧಿ ಪಡೆದಿದೆ. ಕರ್ನಾಟಕದ ಮೊದಲ ಕಾದಂಬರಿ ಯಾವುದು? ಕನ್ನಡದ ಮೊದಲ ಕಾದಂಬರಿ ಯಾವುದು? ಮುದ್ದಣ್ಣನ ಮಣಿಮೆಕಲೈ, ಇಂದಿರಾಬಾಯಿ, ಚಂದ್ರಕಾಂತ ಸಂಸ್ಕಾರ. ಕನ್ನಡದ ಮೊದಲ ಕಾದಂಬರಿ ಇಂದಿರಾಬಾಯಿ ಏನಿದೆ ನೋಡಿ, ಇದು ಕನ್ನಡದ ಮೊದಲ ಕಾದಂಬರಿ. ಇದನ್ನು ರಚನೆ ಮಾಡಿದವರು ಗುಲ್ವಾಡಿ ವೆಂಕಟರಾವ್. ಪ್ರಕಟಣೆ 1899ರಲ್ಲಿ ಇದನ್ನು ಪ್ರಕಟಣೆ ಮಾಡ್ತಾರೆ. ವಿಶೇಷತೆ ಕನ್ನಡದಲ್ಲಿ ಬರೆಯಲ್ಪಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಇದೆ. ಇದು ವಿಧವೆ ಪುನರ್ವಿವಾಹ ಮತ್ತು ಸಮಾಜ ಸುಧಾರಣೆ ವಿಷಯಗಳನ್ನು ಒಳಗೊಂಡಿರುತ್ತದೆ. ಇದು ಮುದ್ದಣ್ಣನ ಮಣಿಮೆಕಲೈ ರಚನೆ ಮಾಡಿದವರು ಮುದ್ದಣ್ಣ. ಚಂದ್ರಕಾಂತ ರಚನೆ ಮಾಡಿದವರು ದೇವಕಿ ನಂದನ ಕತ್ರಿ. ಸಂಸ್ಕಾರ ಇದನ್ನು ರಚನೆ ಮಾಡಿದ ಈ ಕಾದಂಬರಿಯನ್ನು ರಚನೆ ಮಾಡಿದವರು UR ಅನಂತಮೂರ್ತಿ. ಇದು ಆಗಲೇ ಕ್ವಶನ್ ಆಗಿದೆ, ಇದು ಕೂಡ ಕ್ವಶನ್ ಆಗಿದೆ. ಭೂಮಿಗೆ ಅತಿ ಹತ್ತಿರದ ನಕ್ಷತ್ರ ಯಾವುದು? ಭೂಮಿಗೆ ಅತಿ ಹತ್ತಿರದ ನಕ್ಷತ್ರ ಯಾವುದು? ಪ್ರಾಕ್ಸಿಮಾ ಸೆಂಟರಿ, ಸಿರಿಯಸ್, ಆಲ್ಫಾ ಸೆಂಟರಿ, ಸೂರ್ಯ. ಭೂಮಿಗೆ ಅತಿ ಹತ್ತಿರದ ನಕ್ಷತ್ರ ಸೂರ್ಯ ಏನಿದೆ, ಭೂಮಿಗೆ ಅತಿ ಹತ್ತಿರವಾದ ನಕ್ಷತ್ರ. ಭೂಮಿಗೆ ಅತಿ ಹತ್ತಿರದ ನಕ್ಷತ್ರ ಅಂದರೆ ಸೂರ್ಯನೇ. ಸೂರ್ಯನ ನಂತರ ಅತಿ ಹತ್ತಿರದ ನಕ್ಷತ್ರ ಅಂದರೆ ಪ್ರಾಕ್ಸಿಮಾ ಸೆಂಟರಿ, ನಂತರ ಆಲ್ಫಾ ಸೆಂಟರಿ. ಓಕೆನಾ? ಆಲ್ಫಾ ಸೆಂಟರಿ. ದೂರ ಸರಿಸುಮಾರು 4.24 ಲೈಟ್ ಇಯರ್ಸ್ ಅಂದರೆ 40 ಟ್ರಿಲಿಯನ್ ಕಿಲೋಮೀಟರ್. ಓಕೆನಾ? ಇದು ಆಲ್ಫಾ ಸೆಂಟರಿಯ ವ್ಯವಸ್ಥೆಯ ಭಾಗವಾಗಿರುತ್ತದೆ. ಇದರ ಪ್ರಕಾರ ರೆಡ್ ಡ್ರಾಪ್ ಅಂದರೆ ಕೆಂಪು ಕುಬ್ಜ ನಕ್ಷತ್ರ ಅಂತ ಇದನ್ನು ಕರೀತಾರೆ. ಬೆಳಕಿನ ವೇಗ 3,00,000 km/s ಇದೆಲ್ಲ. ಒಂದು ಲೈಟ್ ಇಯರ್ ಅಂತಂದರೆ 9.46 ಟ್ರಿಲಿಯನ್ ಕಿಲೋಮೀಟರ್ ಬರುತ್ತೆ. ಬಟ್ ಇದು ಇರೋದು 4.24 ಲೈಟ್ ಇಯರ್ಸ್. ಓಕೆನಾ? ಅಂದರೆ 40 ಟ್ರಿಲಿಯನ್ ಕಿಲೋಮೀಟರ್ ಸರಿಸುಮಾರು. ಓಕೆನಾ? ನೆಕ್ಸ್ಟ್, ಕರ್ನಾಟಕ ಪ್ರದೇಶದಲ್ಲಿ ಮೊದಲ ಆಡಳಿತ ನಡೆಸಿದವರು ಯಾರು? ಕರ್ನಾಟಕ ಪ್ರದೇಶದಲ್ಲಿ ಮೊದಲು ಆಡಳಿತ ನಡೆಸಿದ ಮನೆತನ ಕದಂಬರು, ಶಾತವಾಹನರು, ಚೋಳರು, ಪಲ್ಲವರು. ಶಾತವಾಹನ ಮನೆತನ ಏನಿದೆ ಕರ್ನಾಟಕ ಪ್ರದೇಶದಲ್ಲಿ ಮೊದಲು ಆಡಳಿತ ನಡೆಸಿದ ಮನೆತನ. ಬಟ್ ಕರ್ನಾಟಕದ ಮೊದಲ ಸ್ಥಳೀಯ ಮನೆತನ ಮತ್ತು ಕನ್ನಡದ ಮನೆತನ ಯಾವುದಂತಂದರೆ ಕದಂಬರು. ಕರ್ನಾಟಕದ ಮೊದಲ ಕನ್ನಡ ಮನೆತನ ಕದಂಬರು. ಕರ್ನಾಟಕದ ಮೊದಲ ಸ್ಥಳೀಯ ಮನೆತನ ಕದಂಬರು. ಕರ್ನಾಟಕದಲ್ಲಿ ಆಡಳಿತ ನಡೆಸಿದ ಮೊದಲ ಮನೆತನ ಅಂತಂದರೆ ಶಾತವಾಹನರು. ಓಕೆನಾ? ಬಾಹ್ಯ ಮೂಲದವರು ಇವರು. ದಕ್ಷಿಣ ಮತ್ತು ಮಧ್ಯ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಮೊದಲ ಆಡಳಿತ ನಡೆಸಿದವರು ಕೂಡ ಶಾತವಾಹನರು. ಶಾತವಾಹನ ಮನೆತನದ ಸ್ಥಾಪಕ ಸಿಮುಖ. ಇದರಲ್ಲ ಇವರು ಗಾಥಾ ಸಪ್ತಶತಿ ಕೃತಿಯಾಗಿ ಪ್ರಸಿದ್ಧಿ ಪಡೆದವರು. ಗೌತಮಿ ಪುತ್ರ ಶಾತಕರ್ಣಿ ಏನಿದ್ದಾರೆ ಇವರ ಶಾಸನ ನಾಸಿಕ್ ಶಾಸನ. ಇದನ್ನು ಬರೆಸಿದವರು ಗೌತಮಿ ಬಾಲಶ್ರೀ. ಇವರು ಅವರ ತಾಯಿಯಾಗಿರ್ತಾರೆ. ಇವರು ಮತ್ತೊಂದು ಶಾಸನ ಯಾವುದಂದರೆ ನಾನಾಘಟ್ ಅಥವಾ ನಾನಾಗಢ ಶಾಸನ. ಇದನ್ನು ಬರೆಸಿದವರು ನಾಗನಿಕ. ಇವರು ಅವರ ಪತ್ನಿ. ಆಕಳಗವಿ ಗುಹೆಗಳು. ಇದು 29 ಆಗಿಬಿಟ್ಟಿದೆ. 25ನೇ ಕ್ವಶನ್ ಇದೆ. 25ನೇ ಕ್ವಶನ್ ಇದೆ. ಓಕೆನಾ? 25ನೇ ಕ್ವಶನ್. ಆಕಳಗವಿ ಗುಹೆಗಳು ಎಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ. ಇದಕ್ಕೆ ನೀವು ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ಲಾಸ್ ನಿಮಗೆ ಗೊತ್ತಿಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ GK ಕ್ವಶನ್ಸ್ ಮಾಡ್ತೀನಲ್ಲ ಅದರಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.